ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ HCL ನೇಮಕಾತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಹುದ್ದೆ ಹೆಸರು ಬಂದು ನಾನ್ ಎಕ್ಸಿಕ್ಯೂಟಿವ್ ಕೇಡರ್. ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಬಂದು 30 ಮೇ 2024, ಕೊನೆಯ ದಿನಾಂಕ 12 ಜೂನ್ 2024. ವಿದ್ಯಾರ್ಹತೆ ಬಂದು ಡಿಪ್ಲೊಮೊ ಮತ್ತು ITI ಆಗಿರಬೇಕು. ಡಿಪ್ಲೊಮೊದಲ್ಲಿ ಏನೇನು ಆಗಿರಬೇಕು ಅಂದರೆ, ಡಿಪ್ಲೊಮೊದಲ್ಲಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್. ITIಯಲ್ಲಿ ಬಂದು ಫಿಟ್ಟರ್, ಎಲೆಕ್ಟ್ರಿಷಿಯನ್, ಮೆಷಿನಿಸ್ಟ್, ವೆಲ್ಡರ್, ಶೀಟ್ ಮೆಟಲ್ ವರ್ಕರ್. ಹುದ್ದೆ ಹೆಸರು ಡಿಪ್ಲೊಮಾ ಟೆಕ್ನಿಷಿಯನ್ ಆಪ್ರೇಟರ್. ಹುದ್ದೆ 182 ಪೋಸ್ಟ್ ಇದೆ. ಡಿಪ್ಲೊಮಾದವ್ರಿಗೆ 3 ವರ್ಷದ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು. ITIದವ್ರಿಗೆ ITI ಜೊತೆಗೆ NAC ಆಗಿರಬೇಕಾಗತ್ತೆ. ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್, ಅಪ್ರೆಂಟಿಸ್ 1 ಇಯರ್ ಕೋರ್ಸ್ ಮಾಡಿರಬೇಕಾಗತ್ತೆ. ಇಲ್ಲಾಂದರೆ NCTVTಯಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿರಬೇಕು. ಏಜ್ ಬಂದು 28. ಜನರಲ್ ಅವ್ರಿಗೆ 28 ವರ್ಷ. SC/ST ಅವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಅಂದರೆ 33. OBC ಅವ್ರಿಗೆ 3 ವರ್ಷ, ಟೋಟಲ್ 31 ವರ್ಷ. ಆಮೇಲೆ ನೀವು ಮಾಡಿರೋ ಎಜುಕೇಷನಲ್ಲಿ ಜನರಲ್ಲು OBC ಅವರು EWS ಅವರು 60% ಸ್ಕೋರ್ ಮಾಡಿರಬೇಕು. SC/ST ಅವರು 50% ಸ್ಕೋರ್ ಮಾಡಬೇಕಾಗತ್ತೆ. ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಮತ್ತು ಎಕ್ಸರ್ವಿಸ್ ಮ್ಯಾನ್ ಇವರಿಗೆಲ್ಲ ಅವಕಾಶವಿದೆ. ಎಕ್ಸಾಮ್ಸ್ ಹೇಗಪ್ಪ ಇರುತ್ತೆ ಅಂದರೆ, ರಿಟರ್ನ್ ಎಕ್ಸಾಮ್ಸ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಫಿಸಿಕಲ್ ಟೆಸ್ಟ್ 3 ಕೂಡ ಇರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದು 4 ವರ್ಷಗಳ ಕಾಂಟ್ರಾಕ್ಟ್ ಆಗಿರುತ್ತೆ. ಇದು ಕಾಂಟ್ರಾಕ್ಟ್ ಬೇಸಿಸ್ ಮುಖಾಂತರ ತೊಗೊಳೋದು. ಪ್ರಾಜೆಕ್ಟ್ ಮುಗಿದ ನಂತರ ಮತ್ತೆ ಪ್ರಾಜೆಕ್ಟ್ ಏನಾದ್ರು ಹೊಸದಾಗಿ ಪ್ರಾರಂಭ ಆದರೆ ಅದು ಕಂಟಿನ್ಯೂ ಮಾಡೋ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ಪ್ರಾಜೆಕ್ಟ್ ನಂತರ ಅದನ್ನು ಸ್ಟಾಪ್ ಮಾಡುತ್ತಾರೆ. ಇಲ್ಲಿದೆ ನೋಡಿ, 4 ವರ್ಷಗಳ ಕಾಂಟ್ರಾಕ್ಟ್ ಬೇಸಿಸ್ ಇದು. ಏನಾದ್ರು ಎಕ್ಸ್ಟ್ರಾ ಪ್ರಾಜೆಕ್ಟ್ ಏನಾದ್ರು ಕಂಟಿನ್ಯೂ ಆಯಿತು ಅಂದರೆ ಮತ್ತೆ ಮುಂದೆ ಈ ಬ್ಲೂ ಮಾಡಿದ್ದೀನಲ್ಲ ಅಲ್ಲಿ ತೋರಿಸ್ತಿದ್ದೆ ನೋಡಿ, ಮತ್ತೆ ಕಂಟಿನ್ಯೂ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ 8 ವಾರಗಳ ಟ್ರೈನಿಂಗ್ ಇರುತ್ತೆ ಸೆಲೆಕ್ಟ್ ಆದವ್ರಿಗೆ. ಎಲ್ಲೆಲ್ಲಿ ಪೋಸ್ಟಿಂಗ್ ಆಗ್ಬೋದಪ್ಪ ಅಂದರೆ, ಬೆಂಗಳೂರು HCL, ಅದರಲ್ಲಿ 15 ಪೋಸ್ಟ್ ಫಿಟ್ಟರ್ಗೆ ಬಂದು ಗುಜರಾತು, ರಾಜಸ್ಥಾನದಲ್ಲಿ. 5 ಪೋಸ್ಟ್ ಬಂದು ಎಲೆಕ್ಟ್ರಿಷಿಯನ್ನು ರಾಜಸ್ಥಾನ, ಗುಜರಾತಲ್ಲಿ. ಡಿಪ್ಲೊಮಾ ಮೆಕ್ಯಾನಿಕಲ್ 4 ಪೋಸ್ಟ್ ಬಂದು ತಮಿಳ್ನಾಡಲ್ಲಿ, ಇನ್ನು ಉಳಿಕೆ ಬೆಂಗಳೂರಿನಲ್ಲಿ. ಸಂಬಳ ಬಂದು ಡಿಪ್ಲೊಮಾ ಟೆಕ್ನಿಷಿಯನ್ಗೆ ಬೇಸಿಕ್ ಬಂದು 23,000, ಅದರ್ ಅಲೋವೆನ್ಸ್ ಎಲ್ಲ ಸೇರಿ 46,511. ಆಪ್ರೇಟರ್ಗೆ 22,000 ಬೇಸಿಕ್ಕು, ಅದರ್ ಅಲೋವೆನ್ಸ್ ಎಲ್ಲ ಸೇರಿ 44,554. ಎಕ್ಸ್ಟ್ರಾ ಅದೆಲ್ಲ ಬಿಟ್ಟು ಅಡಿಷ್ನಲ್ TA, DA, ಬೇರೆ ಗ್ರೂಪ್ ಇನ್ಸೂರೆನ್ಸ್, ನೈಟ್ ಶಿಫ್ಟ್ ಅಲೋವೆನ್ಸ್ ಇದೆಲ್ಲ ಅಪ್ಲಿಕಬಲ್ ಆಗುತ್ತೆ, ಅದೆಲ್ಲ ಎಕ್ಸ್ಟ್ರಾ ಇರುತ್ತೆ. ಡಿಪ್ಲೊಮೊ ITI ಹೋಲ್ಡರ್ ಯಾರೆಲ್ಲ ಕಂಪ್ಲೀಟ್ ಆಗಿದೆಯೋ ಅವರು ಹಿಂದೆ ಆನ್ಲೈನ್ ಅರ್ಜಿ ಸಲ್ಲಿಸಿ. ಕೊನೆಯಲ್ಲಿ ಸರ್ವರ್ ಬ್ಯುಸಿ ಆಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.